ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಎಲ್ಲರೂ ಅನ್ಕೋತಿರ್ತಾರೆ, ನಮ್ಮ ಮನೆಯಲ್ಲೇ ಮಷಿನ್ ಇದ್ದಿದ್ರೆ ನಾವು ಪಿಕೋ ಮಾಡ್ಬೋದಿತ್ತು ಸ್ಯಾರಿಗೆ ಅಂತ. ಹಾಗೆ ಅನ್ಕೋಬೇಡಿ ಫ್ರೆಂಡ್ಸ್, ನಾನು ಇವತ್ತು ಕೈಯಲ್ಲೇ ಹೇಗೆ ಪಿಕೋನ ಮಾಡ್ಬೋದು ಅನ್ನೋದನ್ನ ತೋರಿಸ್ತೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಇವಾಗ ಪಿಕೋ ಮಾಡೋದು ಹೇಗೆ ಕೈಯಲ್ಲಿ ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಹೀಗೆ ನೀವು ಸೀರೆ ಅಥವಾ ದುಪ್ಪಟನ ಹೀಗೆ ಹಾಕ್ಕೊಂಡು ನೀಟಾಗಿ ಒಂದೇ ಲೆವೆಲ್ಗೆ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್, ಎಕ್ಸ್ಟ್ರಾ ಇರೋ ಥ್ರೆಡನ್ನೆಲ್ಲ. ನಂತರ ಹೀಗೆ ನೋಡಿ, ಸೂಜಿಗೆ ದಾರ ಹಾಕಿಟ್ಕೊಂಡಿದ್ದೀನಿ. ನೋಡಿ, ಬೌಲಲ್ಲಿ ಸ್ವಲ್ಪ ನೀರು ತಗೊಂಡು ಹೀಗೆ ಹಚ್ತಾ ಇದ್ದೀನಿ. ಈಗ ಸ್ವಲ್ಪ ಸ್ವಲ್ಪನೇ ಹಚ್ಕೋಬೇಕು ಫ್ರೆಂಡ್ಸ್. ಹೀಗೆ ನೋಡಿ, ನೀರು ಹಚ್ಚಿದ ಭಾಗನ ನಾನು ಹೀಗೆ ಸಣ್ಣದಾಗಿ ಹೀಗೆ ಫೋಲ್ಡ್ ಮಾಡ್ತಾ ಇದ್ದೀನಿ. ಎಷ್ಟು ಸಣ್ಣದಾಗಿ ಆಗುತ್ತೋ ಫ್ರೆಂಡ್ಸ್ ಅಷ್ಟು ಸಣ್ಣಕ್ಕೆ ನೀವು ಫೋಲ್ಡ್ ಮಾಡ್ಕೊಳ್ಳಿ. ನಂತರ ನೋಡಿ, ಹೀಗೆ ದಾರ ಹೀಗೆ ತಗೊಂಡು ನೋಡಿ, ಇನ್ನೊಂದ್ಸಲ ನಾನು ಮತ್ತೆ ಹೀಗೆ ತಗೋತಾ ಇದ್ದೀನಿ. ಒಂದು ನಾಟ್ ಹಾಕ್ಕೊಳ್ಳಿ ಫ್ರೆಂಡ್ಸ್ ಅಲ್ಲೇ. ನಂತರ ಹೀಗೆ ತಗೊಂಡು ನೋಡಿ, ಹೀಗೆ ಕ್ರಾಸ್ ಅಲ್ಲಿ ಹಾಕ್ತಾ ಹೋಗ್ತಾ ಇದ್ದೀನಿ. ಹೀಗೆ ದಾರ ಹೀಗೆ ಇಟ್ಕೊಂಡ್ಬಿಡಿ ಫ್ರೆಂಡ್ಸ್. ಹೀಗೆ ನೋಡಿ, ದಾರ ಹೀಗೆ ಇಟ್ಕೊಂಡು ಸೂಜಿನ ಹೀಗೆ ಕ್ರಾಸ್ ಅಲ್ಲಿ ಹಾಕ್ತಾ ಹೋಗ್ಬೇಕು. ಅಷ್ಟು ಬಟ್ಟೆಗೆ ಒಂದೇ ಸಲ ನೀರು ಹಚ್ಕೋಬೇಡಿ ಫ್ರೆಂಡ್ಸ್. ಸ್ವಲ್ಪ ಸ್ವಲ್ಪಕ್ಕೆ ನೀರು ಹಚ್ಕೊಂಡು ಫೋಲ್ಡ್ ಮಾಡ್ತಾ ಹೋಗ್ಬೇಕು. ನೋಡಿ, ಹೀಗೆ ಕ್ರಾಸ್ ಅಲ್ಲಿ ಬರಬೇಕು. ಮತ್ತೆ ನೆಕ್ಸ್ಟ್ ಮತ್ತೆ ಹೀಗೆ ಸ್ವಲ್ಪ ಫೋಲ್ಡ್ ಮಾಡಿ ಹೀಗೆ ಇಟ್ಕೊಂಡು ಹೀಗೆ ನೋಡಿ ಕ್ರಾಸ್ ಅಲ್ಲಿ ಹೀಗೆ ಹಾಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಮತ್ತೆ ಹೀಗೆ ನೋಡಿ, ಹೀಗೆ ಸ್ವಲ್ಪ ಪಾರ್ಟ್ಗೆ ಹೀಗೆ ನೀರು ಹಚ್ಕೊಂಡು ಹೀಗೆ ಫೋಲ್ಡ್ ಮಾಡ್ಕೋಬೇಕು. ಫಸ್ಟ್ ನಾವು ಎಷ್ಟು ಸಣ್ಣಕ್ಕೆ ಫೋಲ್ಡ್ ಮಾಡ್ಕೊಂಡಿದ್ವೋ ಅದೇ ತರ ಕೊನೆವರೆಗೂ ಫೋಲ್ಡ್ ಮಾಡಿಕೊಂಡು ಹಾಕ್ತಾ ಹೋಗ್ಬೇಕು ಫ್ರೆಂಡ್ಸ್. ನೋಡಿ, ಈ ತರ ಬರುತ್ತೆ. ನೋಡಿ ಫ್ರೆಂಡ್ಸ್, ನಾನು ಇಷ್ಟುದ್ದ ಹಾಕಿದ್ದೀನಿ. ಅಂದ್ರೆ ನೀವು ಎಂಡ್ವರೆಗೂ, ಸೀರೆ ಎಂಡ್ವರೆಗೂ ಈ ತರ ಹಾಕೊಂಡು ನೋಡಿ ಹೀಗೊಂದು ನಾಟ್ ಹಾಕೊಂಡ್ಬಿಡ್ಬೇಕು. ನಂತರ ನೋಡಿ, ಹೀಗೆ ರಿವರ್ಸ್ ಆಗಿ ಇವಾಗ ಹೀಗೆ ಕ್ರಾಸ್ ಅಲ್ಲಿ ಹೀಗೆ ಹಾಕ್ತಾ ಬರಬೇಕು. ಮತ್ತೆ
ನೋಡಿ ಫ್ರೆಂಡ್ಸ್, ಹೀಗೆ ಬರುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಎಂಡ್ವರೆಗೂ ಆದಮೇಲೆ ಮತ್ತೆ ನಾನು ಇಲ್ಲೊಂದು ನಾಟ್ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಫ್ರೆಂಡ್ಸ್ ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಾನು ಬೇರೆ ಕಲರ್ ಥ್ರೆಡ್ನಲ್ಲಿ ಹಾಕಿದ್ದೀನಿ. ನಿಮಗೆ ನೀವೇ ಹಾಕ್ಕೋಬೇಕಿದ್ರೆ ಸೇಮ್ ಬಟ್ಟೆ ಯಾವುದಿರುತ್ತೋ ಅದೇ ಕಲರ್ ಥ್ರೆಡ್ನ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಮಷೀನಲ್ಲಿ ಮಾಡಿರೋ ಥರನೇ ಬಂದಿರತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಮಷೀನ್ ಇಲ್ಲದೇನೆ ಹೇಗೆ ನೀಟಾಗಿ ಕೈಯಲ್ಲೇ ಪೀಕೋನ ಮಾಡ್ಬೋದು ಅಂತ. ನೀವು ಎಲ್ಲ ನಿಮ್ಮ ಸೀರೆಗೆ ಇದೇ ಥರ ಪೀಕೋ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು ಹಾಕಬೇಕಿದ್ರೆ ಸೇಮ್ ಬಟ್ಟೆ ಯಾವುದಿರುತ್ತೋ ಅದೇ ಕಲರ್ ಥ್ರೆಡ್ನ ತಗೊಳ್ಳಿ. ನಾನು ಇಲ್ಲಿ ನಿಮಗೆ ಕಾಣಿಸ್ಲಿ ಅನ್ನೋ ಕಾರಣಕ್ಕೆ ನಾನು ಬೇರೆ ಕಲರ್ ದಾರನ ಹಾಕಿದ್ದೀನಿ. ನಿಮಗೂ ಎಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.